ಎಲ್ಲ ನನ್ನ ಕಬ್ಬು ಬೆಳೆಗಾರರಲ್ಲಿ ರೈತ ನನ್ನ ಎಲ್ಲ ದೇವತೆಗಳಲ್ಲಿ ನನ್ನ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಈ ಕಡೆ ಸ್ವಲ್ಪ ಲಕ್ಷ್ಯ ಬಿಟ್ಟು ಕೇಳಿ. ಇವತ್ತ ಒಂದು ದೊಡ್ಡ ಮಹತ್ವವಾದ ನಿರ್ಧಾರನ ನಾವು ಕೈಗೊಳ್ಳಬೇಕಾಗಿದೆ. ತಾವೆಲ್ಲರೂ ಏನು ಇವತ್ತು ಗುರ್ಲಾಪುರದಿಂದ ನಿರಂತರವಾಗಿ ಚಳವಳಿ ಪ್ರಾರಂಭ ಆಗಿ 5ನೇ ದಿನ ಮುಗಿದು ಇವತ್ತ 6ನೇ ದಿನಕ್ಕೆ ಕಾಲಿಡ್ತಕ್ಕಂಥ ಸಂದರ್ಭ. ಕಾರ್ಖಾನೆಯವರು ಕೂಡ ಮಾಲಕರ ಬಹಳಷ್ಟು ಮಂಡತನ ಹಚ್ಚಾರ. ಈಗಾಗಲೇ ನಿಮ್ಮ 5 ದಿನ ಹೋರಾಟ ಇವು ಇಡೀ ರಾಜ್ಯವ್ಯಾಪಿ ಮಾಡ್ತಕ್ಕಂಥ ಎಲ್ಲ ಎಲ್ಲೆಲ್ಲಿ ರಸ್ತೆ ತಡೆಗೆ ಮಾಡಿ ಇಲ್ಲಿವರೆಗೆ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಈ ನನ್ನ ರೈತ ಬಂಧುಗಳು ಕಬ್ಬು ಬೆಳೆಗಾರರು ಕೂಡ ತಾವು ಬಹಳಷ್ಟು ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ರಿ. ಅದಕ್ಕಾಗಿ ಇವತ್ತು ನಾವು ಸರಿಯಾಗಿ 10:11 ಸುಮಾರು ಲಕ್ಷ ಗಂಟಲೆ ಸಂಖ್ಯೆಯಲ್ಲಿ ಮತ್ತು ಇವತ್ತು ಗುರ್ಲಾಪುರಕ್ಕೆ ಸೇರಬೇಕಾಗಿದೆ. ಗುರ್ಲಾಪುರಕ್ಕೆ ಸೇರಿ ಇವತ್ತ ಮಹತ್ವವಾದ ನಿರ್ಧಾರ ತಗೋಬೇಕಾಗಿತ್ತು. ಯಾಕಂದ್ರೆ ಸುಮಾರು ನನಗೆ ಮಹಾರಾಷ್ಟ್ರ ಇರಲಿ, ಇವತ್ತು ಕರ್ನಾಟಕ, ಮಂಡ್ಯ, ಮೈಸೂರು, ತುಮಕೂರು, ಹಾವೇರಿ, ಇಡೀ ಧಾರವಾಡ, ಇಡೀ ರಾಜ್ಯದಿಂದ ಇವತ್ತು ಸಾವಿರಾರು ಜನ ಫೋನ್ ಹಚ್ಚಿ ಅಧ್ಯಕ್ಷರ ನಾವೆಂದ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಬೇಕು ಅಂತ ಹೇಳಿ ಇವತ್ತ ಜನ ಕಾಯತ್ತಾರೆ. ಯಾಕಂದ್ರೆ ಈ ಕಾರ್ಖಾನೆಯವರ ಮಂಡತನ, ಈ ಸರ್ಕಾರದ ಮಂಡತನ, ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಮೋಸ ಇವನ್ನೆಲ್ಲವನ್ನ ಕಾಯತ್ತಾರೋ. ಈ ಚಳವಳಿ ಐತಿಹಾಸಿಕ ಚಳವಳಿ, ಸ್ವಾಭಿಮಾನದ ಚಳವಳಿ. ಈ ಚಳವಳಿ ದಯವಿಟ್ಟು ಎಲ್ಲೂ ಕೂಡ ದಿಕ್ಕು ತಪ್ಪುದಿಲ್ಲ. ಎಲ್ಲೂ ಕೂಡ ಇವತ್ತೇನು ನಾವು ಬೆಲೆ ಹಠ ಹಿಡಿದ್ದು 3,500 ರೂಪಾಯಿ ಕೊಡ್ಬೇಕಂತೇಳಿ ನಾವು ಹಠ ಹಿಡಿದ್ದು, ಈಗಾಗಲೇ ಅವರ 3,200 ರೂಪಾಯಿ ಕೊಡ್ತು ಅಂದರು. ನಾವು 3,400 ರೂಪಾಯಿ ತಗೊಂಡ ತೀರ್ಬೇಕಂತೇಳಿ ಇವತ್ತು ಈ ಹೋರಾಟ ಮುಂದುವರೆದೈತಿ. ಅದಕ್ಕೆ ದಯವಿಟ್ಟು ಗುರ್ಲಾಪುರಕ್ಕೆ ವಿರೋಧ ಪಕ್ಷದ ನಾಯಕರು ಕೂಡ ಅಲ್ಲಿ ಭಾಗವಹಿಸತ್ತಾರ ಅಂತೇಳಿ ನಮಗೆ ಮೆಸೇಜ್ ಐತಿ. ವಿಜೇಂದ್ರ ಬರತ್ತಾರ ಅಂತೇಳಿ ಅವ್ರಿಗೂ ಕೂಡ ಕೇಂದ್ರ ಸರ್ಕಾರ ಆಗ್ತಕ್ಕಂಥ ಏನೋ ಇವತ್ತು ಲೋಪದೋಷಗಳದ ಅವು ಪ್ರಯತ್ನ ಮಾಡಿಸ್ಬೇಕಾಗೈತಿ. ಅದಕ್ಕಾಗಿ ಇವೆಲ್ಲ ವಿಚಾರಗಳನ್ನ ಒಳಗೊಂಡು ದಯವಿಟ್ಟು ನನ್ನ ಎಲ್ಲ ರೈತ ಬಂಧುಗಳು ತಾವು ಸರಿಯಾಗಿ 10:11 ಲಕ್ಷ ಸಂಖ್ಯೆಯಲ್ಲಿ ತಾವೆಲ್ಲ ಭಾಗವಹಿಸಬೇಕು. ನಿಮ್ದೆಲ್ಲ ಲಕ್ಷ ಗುರ್ಲಾಪುರಕ್ಕಿರಲಿ. ಮತ್ತು ಇನ್ನೊಂದು, ತಾವ ನನ್ನ ಎಲ್ಲ ರೈತ ಬಂಧುಗಳು ತಾವ ಎಲ್ಲೆಲ್ಲಿ ಇವತ್ತು ರಾಜ್ಯ ಹೆದ್ದಾರಿ ಇರ್ಬೋದು, ತಾವ ಎಲ್ಲೆಲ್ಲಿ ತಾವು ಲೋಕಲ್ಗಳ ಇವತ್ತು ಹಾರುಗೇರಿ ಇರಲಿ, ಇವತ್ತು ಚಿಕ್ಕೋಡಿ ಇರಲಿ, ಗೋಕಾಕ್ ಇರಲಿ, ಇಡೀ ಜಿಲ್ಲೆ ವ್ಯಾಪಿ ಎಲ್ಲೆಲ್ಲಿ ಚಳವಳಿ ಮಾಡತ್ರಿ. ಅದು ಸಣ್ಣ ಪುಟ್ಟ ಯಾರಿಗೆ ತ್ರಾಸಾಗತ್ತೈತಿ ಅಂತಂದ್ರೆ ನಮ್ಮಲ್ಲಿ ಲೋಕಲ್ ಇರ್ತಕ್ಕಂಥ ನಮ್ಮ ವೈಯಕ್ತಿಕ ರೈತ ಕುಟುಂಬಗಳಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ. ನಾವು ಮೂಗು ಎಲ್ಲಿ ಹಿಡಿಬೇಕಾಗೈತಿ? ನ್ಯಾಷನಲ್ ಹೈವೇಯನ್ನು ಹಿಡಿಬೇಕಾಗೈತಿ. ಅಲ್ಲಿ ಅದಾನಿ ಅಂತ ಲಕ್ಷಾಂತರ ಕೋಟಿ ರೂಪಾಯಿ ಬಂಡವಾಳ ಇರ್ತಕ್ಕಂಥವ್ರದ ಈ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಬೇಕಪ್ಪ ಅಂದ್ರೆ, ಈ ಕಾರ್ಖಾನೆ ಮಾಲೀಕರಿಗೂ ಗೊತ್ತಾಗಬೇಕಂದ್ರ ನಾವು ಇಲ್ಲಿ ಚಳವಳಿ ಮಾಡೋದ್ರಿಂದ ಅದು ನಮ್ಮಲ್ಲೇ ಲೋಕಲ್ ಪ್ರಾಬ್ಲಮ್ ಆಗತೈತಿ. ಅದಕ್ಕಾಗಿ ಇವತ್ತೊಂದು ಗಟ್ಟಿ ನಿರ್ಧಾರ. ಆ ಡೇಟ್ ಕೂಡ ಇವತ್ತು ಹೋಗಬೇಕು, ಯಾವಾಗ ಹೋಗಬೇಕು, ಎಂದು ಚಳವಳಿ ಕರೆ ಕೊಡಬೇಕು ಅನ್ನೋದು ಇವತ್ತು ಗುರ್ಲಾಪುರದಾಗ ನಿರ್ಧಾರ ಮಾಡಬೇಕಾಗೈತಿ. ಆ ನಿರ್ಧಾರದಿಂದ ಐತಿಹಾಸಿಕ ಚಳವಳಿ ಇದು ಬರೀ 300 ರೂಪಾಯಿ ಏನು ಇವತ್ತು 3,400 ರೂಪಾಯಿ ಕೊಡ್ಬೇಕಂತೇಳಿ ಒತ್ತಾಯ ಇಟ್ಟದು ಅದಷ್ಟ ಒಂದ ಅಲ್ಲ. ಇವತ್ತಿನ ಬೇರೆ ಬೇರೆ ರೈತರ ಮೇಲೆ ಅನ್ಯಾಯ ಆಗ್ತಕ್ಕಂಥ ಪರಿಣಾಮಕಾರಿಯಾಗಿ ಇವತ್ತು ಒಂದು ಐತಿಹಾಸಿಕ ನಿರ್ಣಯ ತಗೋಬೇಕಾಗೈತೆ. ಕಾರ್ಖಾನೆಯವರಂತೂ ಕಬ್ಬಿಣ ಬಿಲ್ಲ ಇವತ್ತು 3,400 ರೂಪಾಯಿ ಅವ್ರು ಕೊಡ್ಲೇಬೇಕಾ? ಅದೇನು ಬಿಡಪ್ಪ ಇಲ್ಲ. ಆಕಾರ ಅವ್ರೇನು ಪುಕ್ಕಟ ಕೊಡತ್ತಿಲ್ಲ. 7-8 ವರ್ಷದಿಂದ 5 ರೂಪಾಯಿ ಜಾಸ್ತಿ 738 ರೂಪಾಯಿ ಬಿಲ್ ಸಿಗ್ತೈತೆ ರೈತರಿಗೆ. ಅವ್ರು ಒಂದು 100 ರೂಪಾಯಿ ಕೂಡ ಹಾಕಿಲ್ಲ. ಅದನ್ನೆಲ್ಲ ಕೂಡ ಇವತ್ತು ಕಸ್ಕೋಬೇಕಾಗಿತ್ತು. ಅದಕ್ಕಾಗಿ ಇವತ್ತು ಗುರ್ಲಾಪುರದಾಗ ಅಲ್ಲಿ ಎಲ್ಲ ನನ್ನ ಕಬ್ಬು ಬೆಳೆಗಾರರ ದೇವತೆಗಳು ಲಕ್ಷಾಂತರ ಸಂಖ್ಯೆ ಒಳಗೆಲ್ಲ ಭಾಗವಹಿಸತ್ತಾರು. ನಾನು ಕೂಡ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಇವತ್ತು ಮನೆಗೆ ಬಂದ ಇಲ್ಲಿ ಮತ್ತು ಕೂಡ ಫ್ರೆಶ್ ಅಪ್ ಆಗಿ ಹೋಗ್ಬೇಕಂತೇಳಿ ಕೂಡ ಮನೆಗೆ ಬಂದಿವಿ. ದಯವಿಟ್ಟು ನಾನು ಕೂಡ 9:30-10 ಗಂಟೆಕಂದ್ರೆ ನಾವು ಕೂಡ ಇಲ್ಲಿ ಚಳವಳಿಯೊಳಗೆ ಭಾಗವಹಿಸ್ತೀವಿ. ದಯವಿಟ್ಟು ತಾವು ಲಕ್ಷ್ಯ ಇರಲಿ, ಗುರ್ಲಾಪುರಕ್ಕೆ ಬರ್ರಿ. ಮತ್ತು ಎಲ್ಲೆಲ್ಲಿ ತಾವು ಅಲ್ಲೆಲ್ಲಿ ಚಳವಳಿ ಮಾಡತ್ತೀರಿ ಅಲ್ಲಿ ಸಾರ್ವಜನಿಕ ತೊಂದರೆ ಮಾಡೋದು ಬೇಡ. ನಾವು ಗುರ್ಲಾಪುರದಾಗ ಸರಿಯಾಗಿ 10:11 ಗಂಟೆಗೆ ಸೇರಿ ಒಂದು ಇಡೀ ಐತಿಹಾಸಿಕ ನಿರ್ಧಾರನ ತಗೋಬೇಕಾಗೈತಿ. ನಾನು ಈಗಾಗಲೇ ಮಹಾರಾಷ್ಟ್ರ ರಾಜು ಶೆಟ್ಟಿ MP ಅವ್ರ ಜೊತೆ ಕೂಡ ಮಾತಾಡಿದ್ದೀವಿ. ಎಲ್ಲ ಇಡೀ ರಾಜ್ಯದ ಕಬ್ಬು ಬೆಳೆಗಾರರು ಮತ್ತು ರೈತಪರ ಸಂಘಟನೆಗಳು, ಇಡೀ ರಾಜ್ಯದ ಎಲ್ಲಾ ರೈತ ಸಂಘಟನೆಗಳು ಕೂಡ ಇವತ್ತ ಈ ಚಳವಳಿಯನ್ನ ಗಂಭೀರವಾಗಿ ಲಕ್ಷ್ಯ ಕೊಟ್ಟು ಇವತ್ತು ಇಡೀ ರಾಜ್ಯವ್ಯಾಪಿಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈತಪರ ಸಂಘಟನೆಗಳು ಇವತ್ತು ನೋಡ್ರಿ ಮತ್ತೆ ಶಿವಮೊಗ್ಗದಿಂದ ಜನ ಬರತ್ತಾರು, ಮೈಸೂರ, ಮಂಡ್ಯ, ಇಡೀ ರಾಜ್ಯವ್ಯಾಪಿ
ಇವತ್ತು ಮತ್ತು ಸಾವಿರಾರು ಸಂಖ್ಯೆ ಒಳಗ ಇಡೀ ಜಿಲ್ಲೆ ಎಲ್ಲ 30 ಜಿಲ್ಲೆಯಿಂದ ಇವತ್ತು ಅಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಯಶಸ್ವಿ ಆಗಬೇಕು ಅಂತೇಳಿ, ರೈತರ ಕುಲ ಒಕ್ಕಟ್ಟಾಗಬೇಕು, ರೈತರ ಬದುಕು ನಾಶ ಮಾಡ್ಯಾರಲ್ಲ ಅಂತೇಳಿ ಅದು ಒಂದು ಐತಿಹಾಸಿಕ ಚಳವಳಿ ಆಗತ್ತೆ. ಯಾರೋ ಕಾರ್ಖಾನೆ ಮಾಲೀಕರ ದಯವಿಟ್ಟು ರೈತರನ್ನ ಕಾಡ್ಸಾಕ್ ಹೋಗ್ಬೇಡ್ರಿ. ಕಬ್ಬು ಬೆಳೆಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಂದು ಕಬ್ಬು ಐತಿ, ಈ ಕಬ್ಬು ಬಂದೈತಿ. ಇವತ್ತು ನೋಡ್ರಿ, ಈಗ ನಾವು 8 ದಿವಸ ಚಳವಳಿ ಮಾಡಿದಕ್ಕೆ ಇನ್ನು 2 ಗಣಿಕೆ ಇಲ್ಲಿ ಜಾಸ್ತಿ ಆಗೈತಿ. ಕಾಶಿ ಮಾಡ್ರಿ, ಎಲ್ಲಿ ಹೋಗೋದಿಲ್ಲ ನಮ್ದ. ಈ ಸಲ ಇನ್ನು 2-3-4 ದಿವಸನ್ಯಾಗ ಐತಿಹಾಸಿಕ ನಿರ್ಧಾರ ಆಗಿ ನಿಮ್ದೇನು ನಾವು 3,400 ರೂಪಾಯಿ ಹಠ ಹಿಡಿದು ಇವತ್ತು ತೀರ್ಮಾನಕ್ಕೆ ಬಂದಿಲ್ಲ, ಆ ಬೆಲೆನೂ ಸಿಗ್ತೈತಿ. ಇನ್ನು ಇದಕ್ಕಿಂತ ಇನ್ನ ಹಣ ಕೂಡ ಜಾಸ್ತಿ ಸಿಗ್ತಕ್ಕಂಥ ಮೂಲಗಳು ಇವತ್ತು ಚರ್ಚೆ ಮಾಡಬೇಕಾಗೈತಿ. ಅದನ್ನ ನಿರ್ಧಾರ ವೇದಿಕೆಯೊಳಗೆ ಮಾಡಬೇಕಾಗೈತಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವ ಅಲ್ಲೆಲ್ಲೇ ಚಳವಳಿ ಮಾಡಿ, ಅದು ಸಾರ್ವಜನಿಕ ನಮಗೆ ತೊಂದರೆ ಆಗೋದು ಬೇಡ. ಇಡೀ ದೇಶ ನರೇಂದ್ರ ಮೋದಿ, ಸಿದ್ದರಾಮಯ್ಯ ಎಲ್ಲರೂ ಈ ಕಡೆ ನೋಡುವ ಹಾಗೆ ಐತಿಹಾಸಿಕ ಚಳವಳಿಯನ್ನ ಕಬ್ಬು ಬೆಳೆಗಾರರು ಕೂಡ ತಾವೆಲ್ಲ ಭಾಗವಹಿಸಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ.